ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಅಮಾಯಕ ತರ ನಿಂತಿದ್ಯೋ. ಸೈಲೆಂಟ್ ಆಗಿರೋರ್ನ ನಂಬಾರ್ದು ಅಂತ ಹೇಳ್ತಾರೆ, ಬಟ್ ಇವಾಗ ಗೊತ್ತಾಗ್ತಿದೆ ನಂಬಲೇಬಾರ್ದು. ಸಾಕು ಸುಮ್ಮನಿರಿ ಮೇಡಮ್. ನಾನು ಯಾವತ್ತೂ ಪ್ರಾಮಾಣಿಕವಾಗಿರ್ತೀನಿ ಅಂತ ಹೇಳಿರಲಿಲ್ಲ. ನಾನು ಹೇಳಿದ್ದು ನನಗೆ ನಾನು ಪ್ರಾಮಾಣಿಕವಾಗಿರ್ತೀನಿ ಅಂತ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾವು ಮಾಡೋ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು ಅಂತ. ನೀವು ಸುರಭಿ ಅವ್ರಿಗೆ ಎರಡೂ ಮಾಡಿದ್ದೀರಾ. ನೀನ್ ತಪ್ಪು ಮಾಡ್ಬಿಟ್ಟು ಅದನ್ನ ನನ್ನ ಮೇಲೆ ಹಾಕ್ಬೇಡ ಕೃಷ್ಣ. ಪ್ರಾಮಾಣಿಕತೆ ಪದದ ಅರ್ಥ ಗೊತ್ತಿಲ್ಲದೆ ಇರೋ ನೀನು ನಿಜವಾಗ್ಲೂ ಲಾಯಲ್ ಆಗಿದ್ದಿದ್ರೆ ಸುರಭಿಗ್ ತೊಂದರೆ ಆಗ್ತಿದ್ದಾಗೆ ಅದನ್ನ ನನ್ನ ಹತ್ರ ಬಂದು ಹೇಳ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಈ ತರ ಪಾರ್ಟಿ ಚೇಂಜ್ ಮಾಡ್ಕೊಂಡು ಡಬಲ್ ಗೇಮ್ ಆಡ್ತಾ ಇರ್ಲಿಲ್ಲ. ನೀನ್ ಯಾವ ರೇಂಜಿಗೆ ಡ್ರಾಮಾ ಮಾಡ್ತಿದ್ದೆ ಅಂದ್ರೆ ನನಗೆ ನಿನ್ ಮೇಲೆ ಸಂಶಯನೇ ಬರ್ಲಿಲ್ಲ. ಅಲ್ಲ, ಇಷ್ಟು ದಿನ ನಾವಿಬ್ರು ಸೇರ್ಕೊಂಡು ಅವಳನ್ನ ಯಾಮರ್ಸ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ಮೇಲೆ ಗೊತ್ತಾಯ್ತು ನೀನೇ ನನ್ನ ಯಾಮರ್ಸ್ತಿದ್ಯಾ ಅಂತ. ನೀವು ಅಂದ್ಕೊಂಡಿದ್ದಾಗಲಿಲ್ಲ ಅಂತ ನನ್ನ ಮೇಲೆ ಹೇಳ್ಬೇಡಿ ಮೇಡಮ್. ನಮ್ಮಿಂದ ಯಾವ ಸಾವು ನೋವುಗಳು ಆಗಬಾರ್ದು ಅಂತ ನಾನು ಮೊದಲೇ ಕಂಡೀಷನ್ ಹಾಕಿದ್ದೆ, ಮರ್ತ್ಬಿಟ್ರಾ? ನೀವು ಕೂಡ ಪ್ರಾಮಿಸ್ ಮಾಡಿದ್ರಿ ಅಲ್ವಾ? ಹಾಗೆ ನೋಡಕ್ಕೋದ್ರೆ ಮೊದಲು ಮಾತು ತಪ್ಪಿರೋರು ನೀವು. ಸುರಭಿನ ಇಲ್ಲಿಂದ ಹೇಗಾದ್ರೂ ಓಡಿಸ್ಬೇಕು ಅಂತ ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದೀರಾ. ಇದನ್ನೆಲ್ಲ ನಾ ಸಹಿಸೋದಿಲ್ಲ ಮೇಡಮ್. ನಿಮ್ಮ ತಾತನವ್ರ ವಿಷಯದಲ್ಲೂ ನಿಮ್ಮ ಅಪ್ಪನವ್ರ ವಿಷಯದಲ್ಲಿ ಆಗಿದ್ದೂ ಇದೆ. ನಿಮಗೆ ಗೊತ್ತು, ನಾನು ಯಾವತ್ತಿದ್ರೂ ಸತ್ತಿದ ಪರ ಸಾವಿಗೆ ಹೆದರೋನಲ್ಲ ಅಂತ. ನೀವು ಮಾತು ತಪ್ಪಿದ್ದಕ್ಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕಾಯ್ತು. ಇದರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಕೃಷ್ಣ? ಮೇಡಮ್, ನಾನು ಏನು ಯೋಚನೆ ಮಾಡ್ತೀನಿ ಹಾಗೆ ನಡ್ಕೋತೀನಿ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡೇ ಹೆಜ್ಜೆ ಇಡ್ತೀನಿ. ಆದರೆ ಬೇರೆಯವ್ರು ನನ್ನನ್ನು ಉಪಯೋಗಿಸ್ಕೊತಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ನನ್ನ ನಡವಳಿಕೆ ಚೇಂಜ್ ಆಗುತ್ತೆ. ಜೊತೆಗೆ ನನ್ನ ಯೋಚನೆನೂ ಆಪೋಸಿಟ್ ಆಗಿರುತ್ತೆ. ನಿನ್ನ ಸಾವಿನ ದೌಡೆಯಿಂದ ಪಾರ್ ಮಾಡಿದ್ದು ನಾನು. ಅದನ್ನ ಮರ್ತ್ಬಿಟ್ಯಾ? ಖಂಡಿತ ಇಲ್ಲ ಮೇಡಮ್. ಅವಾಗ ನೀವು ನಡೀತಿದ್ದ ದಾರಿ ಸರಿ ಇರ್ತಿತ್ತು, ಅದಕ್ಕೆ ನಾನು ನಿಮಗೆ ಸಾಥ್ ಕೊಟ್ಟಿದ್ದು. ಆದ್ರೆ ಇವಾಗ ಸುರಭಿ ಪರ ನಿಂತಿದ್ಯಾ? ಇದನ್ನ ಸಾಥ್ ಕೊಡೋದು ಅನ್ನಲ್ಲ ಕಣೋ, ನವರಂಗಿ ಆಟ ಅಂತಾರೆ. ಬಣ್ಣ ಬದಲಾಯಿಸೋದು ಅಂತಾರೆ. ನಿನ್ನಂತ ಊಸರು ಒಳ್ಳಿನ ನಂಬ್ಕೊಂಡು ನಾನು ಕೆಲಸ ಮಾಡ್ತಿದ್ನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೆ. ಏಯ್ ಕೃಷ್ಣ, ನೀನ್ ಯಾರನ್ನ ಎದುರಾಕೊಂಡಿದ್ಯಾ ಅಂತ ನಿನಗಿನ್ನೂ ಗೊತ್ತಿಲ್ಲ. ನೋಡ್ತಾ ಇರು, ನೀನ್ ಇವತ್ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯೋ ಅವಳೇ ನಿನ್ನನ್ನ ಮನೆಯಿಂದ ಒದ್ದು ಹೊರಗೆ ಹಾಕೋ ಹಾಗೆ ನಾನ್ ಮಾಡ್ತೀನಿ. ಈ ಕಡೆ ಸಾಯಕ್ಕೂ ಆಗ್ಬಾರ್ದು, ಬದುಕಕ್ಕೂ ಆಗ್ಬಾರ್ದು. ಹಾಗೆ ಚಿತ್ರ ಹಿಂಸೆ ಕೊಡ್ತೀನಿ. ಯಾವುದಕ್ಕೂ ರೆಡಿ ಆಗು. ಇನ್ಮೇಲೆ ನೀನು ಅನುಭವಿಸ್ತೀಯ, ಅನುಭವಿಸ್ತಾನೆ ಇರ್ತೀಯ. ಸುರಭಿ ಈಗ ತಾನೆ ಹೊರಗಡೆ ಹೋದ್ಲು. ಕಣ್ಣಲೆ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ ಸಣ್ಣ ಸನ್ನೆ ನೀಡದೆ ನೋವು ತುಂಬಿ ತೂರಿದೆ. ಸಾಕ್ಷಾತ್ ರಾಮ ಸೀತೆ ನೋಡ್ದಂಗಾಯ್ತು. ಆದರ್ಶ ದಂಪತಿಗಳನ್ನು ಮೀರಿಸಿ
ಬಿಡಿಸೋ ಹಾಗಿದ್ದೀರಾ? ಬರಹ ಈ ನಡುವೆ ಮಕ್ಕಳು ಶಾಲೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಕಾರಣ ನಿಮಗೆ ಗೊತ್ತಿದೆ. ಊರು ತುಂಬಾ ಹುಲಿಕಾಟ ಅಂತ ಎಲ್ರೂ ಭಯ ಪಡ್ತಿದ್ದಾರೆ. ಚಿಗುರೊಡೆದ ಪ್ರೀತಿಗೆ ಹಾಲರದ ರೀತಿಗೆ ಕುಡಿಯೊಡೆಸಿ ನೀ ಚಿವುಟಿದೆ. ಸೋಂಕಿರುವ ಕಾಲವೇ ತಡ ಮಾಡು ನಿನ್ನನೆ ಚಿಗುತ್ತಿರಲು ಇನ್ನೂ ಕನಸಿವೆ. ಬಂದೆ. ಯಾಕೆ ಕೂಗಾಡ್ತಾ ಇದೀಯಾ? ಏನಾಯ್ತು? ಏನೂ ಆಗಿಲ್ಲ ಭಾವ. ನಿಮ್ ಸುರಭಿ ಬಂಡವಾಳನ ಬಯಲ್ ಮಾಡೋಣ ಅಂತ ಬಂದೆ. ಈ ಹುಲಿ ತಪ್ಪಿಸ್ಕೊಂಬಂದಿದ್ದು, ಊರವ್ರಿಗೆಲ್ಲ ರೋದನೆ ಕೊಟ್ಟಿದ್ದು ಎಲ್ಲ ಒಂದು ಕತೆ. ನೋಡು ಬಾವ, ಇದೇ ವಿಚಾರನ ನಾನ್ ಪಂಚಾಯ್ತಿ ಸೇರಿಸ್ಬಿಟ್ಟು ಹೇಳಿದಿದ್ರೆ ನಿನ್ ಮನೆ ಮರ್ಯಾದೆ ಏನಾಗ್ತಿತ್ತು ಹೇಳು? ಸೂರ್ಯವಂಶ ಸೂರ್ಯವರ್ಧನ್ನೇ ಜೋಕರ್ ಆಗ್ಬಿಟ್ಟ ಅಂತ ಜನಕ್ ಗೊತ್ತಾಗಿದ್ದಿದ್ರೆ ನಿನ್ ಪರಿಸ್ಥಿತಿ ಏನಾಗಿರೋದು? ಸೂರ್ಯ, ಶಿವಾನಿ ಬೇಕು ಅಂತಾನೆ ನಮ್ಮ ಸಿಚುವೇಶನ್ನ ಅಡ್ವಾಂಟೇಜಾಗಿ ತಗೊಂಡಿದ್ದಾಳೆ ಅಷ್ಟೇನೆ. ನನಗೆ ಅವಮಾನ ಆಗಲಿ ಅಂತ ಹೀಗೆಲ್ಲ ಮಾಡಿಲ್ಲ ಸೂರ್ಯ. ನನ್ನ ಉದ್ದೇಶ ನಮ್ಮ ಪ್ರೀತಿ. ಸೂರ್ಯ, ಸೂರ್ಯ ನನ್ನ ಮಾತು ಕೇಳು. ಸೂರ್ಯ, ನಾನು ಏನು ಹೇಳಕ್ ಹೋಗ್ತಿದ್ದೀನಿ ಅಂತ ಒಂದ್ಸಲ ಕೇಳಿಸ್ಕೊ. ಸೂರ್ಯ, ಸೂರ್ಯದ್ ಹಾಗಲ್ಲ ಸೂರ್ಯ, ನನ್ನ ಮಾತು ಕೇಳು. ಸೂರ್ಯ, ಸೂರ್ಯ, ಇನ್ನು ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ಸರಿ ಇರಲ್ಲ. ನಡಿ ಇಲ್ಲಿಂದ.